ಬಣ್ಣ ಅಳಿಸದೆ ಹೋಳಿ ಆಚರಣೆ ಮಾಡಿ ಆರ್.ಬಿ. ಪಾಟೀಲ್. ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕಾಮದ ಹಬ್ಬ ಹೋಳಿ ಆಚರಣೆ ಯಾವುದೇ ಮಾರಕ ಬಣ್ಣಗಳನ್ನು ಬಳಸದೆ ಸಾವಯವ ಬಣ್ಣಗಳನ್ನು ಬಳಕೆ ಮಾಡುವುದರ ಮೂಲಕ ಹೋಳಿ ಹಬ್ಬ ಆಚರಣೆಗೆ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಹಾಗೂ ಹಿರಿಯ ನ್ಯಾಯವಾದಿ ಆರ್.ಬಿ. ಪಾಟೀಲ್ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಂಗಳವಾರದಂದು ಮಾತನಾಡಿ, ಹೋಳಿ ಹಬ್ಬ ಆಚರಣೆ ಪ್ರೀತಿ ವಿಶ್ವಾಸ ಸಂಕೇತವಾಗಿದೆ. ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಪರಸ್ಪರ ಬಣ್ಣ ಎರಚಿಕೊಳ್ಳುವುದರ ಮೂಲಕ ಸಂಭ್ರಮಿಸುವ ಹಬ್ಬವಾಗಿದೆ. ಮನುಷ್ಯರಲ್ಲಿ ಇರುವ ಕೆಟ್ಟ ಭಾವನೆಗಳನ್ನ ಆಲೋಚನೆಗಳನ್ನ ದಹನ ಮಾಡುವುದರ ಮೂಲಕ ಸದ್ಗುಣಗಳನ್ನ ಮೌಲ್ಯಗಳನ್ನ ಬೆಳೆಸುವ ಹಬ್ಬವೇ ರಂಗುರಂಗಿನ ಬಣ್ಣ ಹಬ್ಬವಾಗಿದ್ದು, ಯಾವುದೇ ಅಹಿತಕರ ಘಟನೆ ಜರುಗದಂತೆ ಆಚರಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ನಾನು ನಿಮ್ಮ ಪ್ರೀತಿಯ ಆರ್.ಬಿ. ಪಾಟೀಲ್, ಪಬ್ಲಿಕ್ ಪವರ್ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಯುವ ಸಂಘಟನೆಯ ರಾಷ್ಟ್ರೀಯ ರಾಜ್ಯ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು, ಇಂದು ಇಡೀ ದೇಶಾದ್ಯಂತ ಹೋಲಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಇಂದು ಮತ್ತು ನಾಳೆ ಆಚರಣೆ ಮಾಡುತ್ತಿರುವುದರಿಂದ ಎಲ್ಲರಿಗೂ, ರಾಜ್ಯದ ಜನತೆಗೂ ಹಾಗೂ ದೇಶದ ಜನತೆಗೂ ಮುಖ್ಯವಾಗಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹೋಲಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಹೋಲಿ ಹಬ್ಬದ ವಿಶೇಷ ಏನೆಂದರೆ, ನಮ್ಮಲ್ಲಿರುವ ಕಷ್ಟಗಳನ್ನು ಮರೆತು, ಮುಖದ ಭಾವನೆಗಳನ್ನು ಮರೆತು ಬಣ್ಣ ಹಚ್ಚಿಕೊಂಡು ಸುಸುಂದರವಾಗಿ ಜೀವನ ನಡೆಸಬೇಕು, ಸಂತೋಷದಿಂದ ಆನಂದದಿಂದ ಜೀವನ ನಡೆಸಬೇಕು ಎಂಬ ಸಂತೋಷದೊಂದಿಗೆ ಯುಗಾದಿ ಹಬ್ಬದಲ್ಲಿ ಈ ಚಿಗುರುವ ಎಲೆಯ ಸುಗಂಧ ಮತ್ತು ಪರಿಮಳ ಗಂಧದಿಂದ ಆ ಎಲೆಗಳ ನಾವು ನಮ್ಮ ಜೀವನ ಈ ಹೋಲಿ ಹಬ್ಬದ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡದಂತೆ ಕಾನೂನಾತ್ಮಕವಾಗಿ ಜೀವನ ನಡೆಸಿಕೊಂಡು ಎಲ್ಲ ಯುವಕರು, ಯುವತಿಯರು, ಸಾರ್ವಜನಿಕರು, ಮಹಿಳೆಯರು, ಪುರುಷರು ಸಂತೋಷ ಸಂಭ್ರಮದಿಂದ ಜೀವನ ನಡೆಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಹೋಲಿ. ಜೈ ಹಿಂದ್, ಜೈ ಕರ್ನಾಟಕ.